ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಡಿಸೆಂಬರ್ 26, 2023ರಿಂದ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಯುವ ನಿಧಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಈ ವಿಡಿಯೋದೊಳಗದ. ಅದರ ಜೊತೆಗೆ ಈ ಯುವ ನಿಧಿ ಯೋಜನೆ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದು ಎರರ್ಗಳನ್ನ ಬರ್ತಾ ಇದಾವೆ. ಅದನ್ನ ಯಾಕೆ ಎರರ್ಗಳು ಬರ್ತಾ ಇದಾವೆ ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗದ. ಅದಕ್ಕಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದಾಗೆ ಕೊನೆ ತನಕ ನೋಡ್ರಿ. ಯುವ ನಿಧಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಈಗಾಗಲೇ ನೀವು ಸೇವಾ ಸಿಂಧುಗೆ ರಿಜಿಸ್ಟರ್ಡ್ ಇದ್ರಿ ಅಂತಂದ್ರೆ ಇಲ್ಲಿ ನಿಮ್ದು ಯೂಸರ್ ಐಡಿ ಹಾಕ್ರಿ, ಇಲ್ಲಿ ಪಾಸ್ವರ್ಡ್ ಹಾಕ್ರಿ, ಈ ಕ್ಯಾಪ್ಚಾ ಕೋಡ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ನೀವು ಇನ್ನೂ ಸೇವಾ ಸಿಂಧು ರಿಜಿಸ್ಟರ್ಡ್ ಮಾಡಿದ್ದಿಲ್ಲ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಇಯರ್ ಅಂತ ಐತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸೇವಾ ಸಿಂಧುವನ್ನು ಮೊದಲು ರಿಜಿಸ್ಟರ್ ಮಾಡಿ ಸ್ನೇಹಿತರೆ. ರಿಜಿಸ್ಟರ್ ಮಾಡಿದ ಮೇಲೆ ಇಲ್ಲಿ ಯೂಸರ್ ಐಡಿ ಅಂತಂದ್ರೆ ನಿಮ್ದು ಸೇವಾ ಸಿಂಧುಗೆ ರಿಜಿಸ್ಟರ್ಡ್ ಮಾಡಿರ್ತಕ್ಕಂಥ ಒಂದು ಮೇಲ್ ಐಡಿ, ಈ ಮೇಲ್ ಐಡಿಯನ್ನು ಇಲ್ಲಿ ತುಂಬಿ ಸೇವಾ ಸಿಂಧು ರಿಜಿಸ್ಟರ್ಡ್ ಮಾಡಬೇಕಾದ್ರೆ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡ್ ಇಲ್ಲಿ ಹಾಕಿ ಈ ಕ್ಯಾಪ್ಚಾ ಕೋಡವನ್ನು ಈ ಟೈಪ್ ಇಯರ್ನಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಪ್ಲೈ ಫಾರ್ ಸರ್ವಿಸ್ ಅಂತ ಐದು ನೋಡಿ ಸ್ನೇಹಿತರೆ. ಈ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣ್ತಾ ಇದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಅಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿ, ಜಸ್ಟ್ ಯುವ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಯುವ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸರ್ವಿಸ್ ನೇಮ್ ಕೆಳಗೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಬರ್ತದೆ ನೋಡಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಫುಲ್ ಕೆಳಗಡೆ ಬನ್ನಿ ಸ್ನೇಹಿತರೆ. ಒಂದು ಡಿಕ್ಲರೇಷನ್ ಕೊಡಬೇಕಾಗ್ತದೆ, ನೀವು ಒಂದು ದೃಢೀಕರಣವನ್ನು ಕೊಡಬೇಕಾಗ್ತದೆ. ಎದಕ್ಕಂತಂದ್ರೆ ಕರ್ನಾಟಕದಲ್ಲೇ ನಾನು ವಾಸವಾಗಿದ್ದೀನಿ, ಆಮೇಲೆ 2023 ಶೈಕ್ಷಣಿಕ ವರ್ಷದಲ್ಲಿಯೇ ನಾನು ಡಿಪ್ಲೊಮಾ ಅಥವಾ ಪದವಿ ಪಾಸಾಗಿದ್ದೀನಿ, ಆಮೇಲೆ ಉನ್ನತ ವ್ಯಾಸಂಗ ಮಾಡ್ತಾ ಇಲ್ಲ, ಆಮೇಲೆ ನಾನು ಸ್ವಯಂ ಉದ್ಯೋಗ ಹೊಂದಿಲ್ಲ, ಆಮೇಲೆ ಯಾವುದೇ ರೀತಿಯ ಪಿಂಚಣಿ ಪೆನ್ಷನ್ ತೊಗೊಳ್ತಾ ಇಲ್ಲ, ಆಮೇಲೆ ನಾನು ಉದ್ಯೋಗಿ ಅಲ್ಲ ಅಂತ ಇಷ್ಟರ ಬಗ್ಗೆ ನೀವು ಡಿಕ್ಲರೇಷನ್ ಕೊಡಬೇಕಾಗ್ತದೆ. ಜಸ್ಟ್ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿರಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಆಧಾರ್ ಅಥೆಂಟಿಕೇಶನ್ ಅದು ಆಧಾರ್ ದೃಢೀಕರಣ ಅಂತ ಐತೆ ಸ್ನೇಹಿತರೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಈ ಬಾಕ್ಸ್ನಾಗ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಬಾಕ್ಸ್ ಐತೆ ನೋಡಿ ಸ್ನೇಹಿತರೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲಿ OTP ಅಂತ ಒಂದು ಐತೆ ನೋಡಿ ಸ್ನೇಹಿತರೆ. ಆ OTP ಅನ್ನೋ ಒಂದು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸರ್ಕಲ್ ಟೈಪ್ ಬ್ಲೂ ಕಲರ್ದು ಬೀಳ್ತದ. ನೆಕ್ಸ್ಟ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ರಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ನಲ್ಲಿ ರಿಜಿಸ್ಟರ್ಡ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದ. ಆ OTP ಅನ್ನ ಈ ಸೈಟ್ನಲ್ಲಿ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಆಧಾರ್ ಅಥೆಂಟಿಕೇಶನ್ ಆಗ್ತದೆ ಸ್ನೇಹಿತರೆ. ಈ ಆಧಾರ್ ಅಥೆಂಟಿಕೇಶನ್ ಮಾಡಿದ ಮೇಲೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಆಧಾರ್ನಲ್ಲಿ ಯಾವ ರೀತಿ ಹೆಸರದ ಅದೇ ರೀತಿ ಇಲ್ಲಿ ಹೆಸರು, ನಿಮ್ದು ಡೇಟ್ ಆಫ್ ಬರ್ತ್, ಆಮೇಲೆ ಜೆಂಡರ್, ಆಮೇಲೆ ನಿಮ್ದು ಫೋಟೋ, ಅದೇ ರೀತಿಯ ಪರ್ಮನೆಂಟ್ ಅಡ್ರೆಸ್ ಇವಿಷ್ಟೇನಂದ್ರೆ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಾವ. ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ವಿಳಾಸನೇ ಪ್ರಸ್ತುತ ವಿಳಾಸ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ರಿ. ಎಸ್ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಈ ಅಡ್ರೆಸ್ ಆಟೋಮೆಟಿಕ್ ತೊಗೊಂಡ್ಬಿಡ್ತದೆ. ಇನ್ ಕೇಸ್ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಅಡ್ರೆಸ್ಸೇ ಬೇರೆ, ನಿಮ್ದು ಪ್ರಸ್ತುತ ಅಡ್ರೆಸ್ಸೇ ಬೇರೆ, ವಿಳಾಸನೇ ಬೇರೆ ಇತ್ತಂದ್ರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಅಡ್ರೆಸ್ ಅನ್ನ ತುಂಬ್ರಿ. ತುಂಬಿದ ಮೇಲೆ ನೆಕ್ಸ್ಟ್ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಪಿನ್ ಕೋಡ್ ಅನ್ನ ತುಂಬ್ರಿ. ಇದಾದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಡೀಟೇಲ್ಸ್, ವಿದ್ಯಾರ್ಥಿಯ ವಿವರಗಳು. ಸೆಲೆಕ್ಟ್ ಕೋರ್ಸ್ ಅನ್ನು ಆಯ್ಕೆ ಮಾಡಿ. ನೀವು ಡಿಗ್ರಿ ಪಾಸ್ ಆಗಿರೋ ಅಥವಾ ಡಿಪ್ಲೊಮಾ ಪಾಸ್ ಆಗಿರೋ ಅಂತ ಅನ್ನೋದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೆಲೆಕ್ಟ್ UG ಆರ್ PG ಅಂದ್ರೆ UG ಅಂದ್ರೆ ಪದವಿ ಪಾಸ್ ಆದವರು, PG ಅಂತಂದ್ರೆ ಸ್ನಾತಕೋತ್ತರ ಪದವಿ ಪಾಸ್ ಆದವರು. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ರಿ. ನೆಕ್ಸ್ಟ್ ಸೆಲೆಕ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್, ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಡಿಗ್ರಿ ಮುಗಿದಿತ್ತಂತಂದ್ರೆ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ಮುಗಿದದ, ಡಿಪ್ಲೊಮಾ ಮುಗಿದಿತ್ತಂತಂದ್ರೆ ಯಾವ ಬೋರ್ಡ್ ಇಂದ ಡಿಪ್ಲೊಮಾ ಮುಗಿಸಿರಿ ಅಂತ ಅನ್ನೋದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎಂಟರ್ ಪ್ರೊವಿಷನಲ್ ಡಿಗ್ರಿ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್, ಅಂದ್ರೆ ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ನಂಬರ್ ಏನಿರ್ತದಲ್ಲ ಮಾರ್ಕ್ಸ್ ಕಾರ್ಡ್ ಮೇಲೆ ನೋಡ್ರಿ ರಿಜಿಸ್ಟ್ರೇಷನ್ ನಂಬರ್ ಇರ್ತದ. ಆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಈ ಬಾಕ್ಸ್ ನಲ್ಲಿ ತುಂಬ್ರಿ.
ಈ ರೀತಿ ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ತುಂಬಿ ಎಲ್ಲರೇ ಅಪ್ಲಿಕೇಶನ್ ಮೇಲೆ ಎಲ್ಲರೇ ಒಂದ್ ಕಡೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿರ್ತಕ್ಕಂಥ ಡೀಟೇಲ್ಸ್ ಅನ್ನ ಇಲ್ಲಿ ಫೆಚ್ ಆಗ್ಬೇಕು ಸ್ನೇಹಿತರೆ. ಆದ್ರೆ ಈ ರೀತಿಯ ಎರರ್ ಮೆಸೇಜ್ ಅನ್ನ ಬರ್ತಾ ಇದೆ. ಬಹಳಷ್ಟು ಅಭ್ಯರ್ಥಿಗಳಿಗೆ ಈ ರೀತಿಯ ಒಂದು ಎರರ್ ಮೆಸೇಜ್ ಅನ್ನ ಕಾಣ್ತಿರ್ತಕ್ಕಂಥದ್ದು. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು 2022-23 ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿದ್ರೂ ಕೂಡ ನ್ಯಾಡ್ ಡೇಟಾಬೇಸ್ ನಲ್ಲಿ ಡೇಟಾ ಕಂಡು ಬಂದಿಲ್ಲವಾದ್ರೆ ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜು, ಬೋರ್ಡ್ ಅಥವಾ ವಿದ್ಯಾಲಯವನ್ನು ಸಂಪರ್ಕಿಸಿ ಅಂತ ಒಂದು ಎರರ್ ಮೆಸೇಜ್ ಅನ್ನ ಬರ್ತಾ ಇದೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ಎರರ್ ಮೆಸೇಜ್ ಅನ್ನ ಕಾಣ್ತಾ ಇದೆ ಸ್ನೇಹಿತರೆ. ನೋಡ್ರಿ, ನೀವು 2023ರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಮಾಡಿ 6 ತಿಂಗಳ ಅಥವಾ 180 ದಿನ ಕಂಪ್ಲೀಟ್ ಆಗಿರ್ಲಿಲ್ಲ ಅಂತಂದ್ರೆ ಈ ಎರರ್ ಮೆಸೇಜ್ ಸರ್ವಸಾಮಾನ್ಯವಾಗಿ ಕಾಣ್ತದ. ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ. ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿ 180 ದಿನಗಳು ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ. ನ್ಯಾಡ್ ಡೇಟಾಬೇಸ್ ಒಳಗೆ ರೆಕಾರ್ಡ್ ಇದ್ರೂ ಕೂಡ ಈ ಒಂದು ಎರರ್ ಮೆಸೇಜ್ ಕಾಣ್ತಿರ್ತಕ್ಕಂಥದ್ದು. ನ್ಯಾಡ್ ಡೇಟಾಬೇಸ್ ಒಳಗೆ ನಮ್ದು ರೆಕಾರ್ಡ್ ಅದ ಏನಿಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಪ್ಲಿಕೇಶನ್ ಟಾಪ್ ಮೇಲೆ ಬಂದ್ರೆ ಇಲ್ಲಿ ಒಂದು ಲಿಂಕ್ ಕಾಣ್ತದ. ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ನ್ಯಾಡ್ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತದ. ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸ್ವಲ್ಪ ಕೆಳಗಡೆ ಬಂದ್ರೆ ಪ್ರಕಟಣೆಗಳು ಅಂತ ಕಾಣ್ತಾ ಇದೆ ನೋಡ್ರಿ. ಪ್ರಕಟಣೆಗಳ ಕೆಳಗಡೆ 4ನೇ ಲಿಂಕ್ ನ್ಯಾಡ್ ನಲ್ಲಿ ನಿಮ್ಮ ದಾಖಲೆಗಳ ಲಭ್ಯತೆ ಪರಿಶೀಲಿಸಿ ಅಂತ ಒಂದು ಲಿಂಕ್ ಅದ. ಅದರ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ದಾಖಲೆಗಳನ್ನು ನ್ಯಾಡ್ ಜಾಲತಾಣದಲ್ಲಿ ಪರಿಶೀಲಿಸಿ ಅಂತ ಒಂದು ಲಿಂಕ್ ಅದ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯೂನಿವರ್ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ತುಂಬ್ರಿ. ರಿಜಿಸ್ಟ್ರೇಷನ್ ನಂಬರ್ ತುಂಬಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಸ್ನೇಹಿತರೆ, ಡಿಗ್ರಿ ಮುಗಿಸಿರ್ತಕ್ಕಂಥದ್ದು ಇಲ್ಲಿ ಪ್ರಿವ್ಯೂ ಬಂತು. ನ್ಯಾಡ್ ಡೇಟಾಬೇಸ್ ಒಳಗೆ ಡಿಗ್ರಿದು ರೆಕಾರ್ಡ್ ಆದ್ರೂ ಕೂಡ ಆ ಒಂದು ಎರರ್ ಮೆಸೇಜ್ ಅನ್ನ ಅಪಿಯರ್ ಆಯ್ತು ಸ್ನೇಹಿತರ. ಎರರ್ ಮೆಸೇಜ್ ಅನ್ನ ಬಂತು. ಅದು ಎರರ್ ಮೆಸೇಜ್ ಯಾಕೆ ಬಂತು ಅಂದ್ರೆ ಇಲ್ಲಿ ನೋಡ್ರಿ, ಸೆಪ್ಟೆಂಬರ್ 2023ರಲ್ಲಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಡಿಗ್ರಿ ಮುಗಿದು 6 ತಿಂಗಳು ಇನ್ನೂ ಆಗಿಲ್ಲ. ಆದ್ರೆ ಸರ್ಕಾರದ ಕಂಡೀಷನ್ ಏನಾದ್ರಿ, ಈ ಅಪ್ಲಿಕೇಶನ್ ಯಾರು ಎಲಿಜಿಬಲ್ ಆಗ್ತಾರ ಅಂತ ಹೇಳಿರ್ತಕ್ಕಂಥದ್ದು ಡಿಗ್ರಿ 2023ರಲ್ಲಿಯೇ ಪಾಸ್ ಆಗಿರ್ಬೇಕು. ಪಾಸ್ ಆಗಿ 180 ದಿನಗಳು ಕಳೆದಿರ್ಬೇಕು. ಅಂತವರ ಅರ್ಜಿಯನ್ನ ಸಲ್ಲಿಸಬಹುದಂತ ಒಂದು ಎಲಿಜಿಬಿಲಿಟಿ ಕ್ರಿಟೇರಿಯಾವನ್ನ ಸೆಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಎರರ್ ಮೆಸೇಜ್ ಅಪಿಯರ್ ಆಯ್ತು ಸ್ನೇಹಿತರೆ. ಗವರ್ನಮೆಂಟ್ ಈ ಸರ್ಕಾರ ಆ ಅಪ್ಲಿಕೇಶನ್ ಯಾವ ರೀತಿ ಡಿಸೈನ್ ಮಾಡ್ಯದಂತಂದ್ರ 2023ರಲ್ಲಿಯೇ ಡಿಗ್ರಿ ಪಾಸ್ ಆಗಿ 180 ದಿನಗಳ ಯಾರ್ದು ಆಗಿರಂಗಿಲ್ಲೋ ಅಂತವ್ರಿಗೆ ಅದೇ ರೀತಿಯ ಒಂದು ಎರರ್ ಮೆಸೇಜ್ ಅನ್ನ ಬರ್ಬೇಕು. ಆ ಒಂದು ರೀತಿಯಲ್ಲಿ ಈ ಅಪ್ಲಿಕೇಶನ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಆ ರೀತಿಯ ಎರರ್ ಮೆಸೇಜ್ ನಿಮಗೂ ಬರ್ತಾ ಇತ್ತು ಅಂತಂದ್ರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಸ್ನೇಹಿತರೆ. ಒಮ್ಮೆ ನ್ಯಾಡ್ ಡೇಟಾಬೇಸ್ ಒಳಗೆ ನಿಮ್ದು ರೆಕಾರ್ಡ್ ಅನ್ನ ಚೆಕ್ ಮಾಡ್ಕೊಂಡು ನೋಡ್ರಿ. ಡಿಗ್ರಿ ಪಾಸ್ ಆಗಿ 2023ರಲ್ಲಿಯೇ ಡಿಗ್ರಿ ಪಾಸ್ ಆಗಿ 6 ತಿಂಗಳ ನಿಮ್ದು ಆಗಿರಂಗಿಲ್ಲ, ಅಂದ್ರೆ 180 ದಿನಗಳು ಆಗಿರಂಗಿಲ್ಲ. ಒನ್ ಟೈಮ್ ಚೆಕ್ ಮಾಡಿ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್, ಡಿಗ್ರಿ ಅಥವಾ ಡಿಪ್ಲೊಮಾದ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಪ್ಲಿಕೇಶನ್ ಮೇಲೆ ಎಲ್ಲರೇ ಒಂದ್ ಕಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಹೆಸರು, ಆಮೇಲೆ ಕಾಲೇಜಿನ ಹೆಸರು, ಆಮೇಲೆ ಡೇಟ್ ಆಫ್ ರಿಸಲ್ಟ್, ಯಾವಾಗ ನೀವು ಪಾಸ್ ಆಗಿರಿ ಅಂತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಟೋಮೆಟಿಕ್ ಫೆಚ್ ಆಗ್ತದೆ ಸ್ನೇಹಿತರೆ. ಯಾವ ರೀತಿ ಫೆಚ್ ಆಗ್ತದ ಅಂತ ನಿಮಗೊಂದು ಸ್ಕ್ರೀನ್ ಶಾಟ್ ತೋರಿಸ್ತೀನಿ ಸ್ನೇಹಿತರೆ. ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ತುಂಬಿದ ತಕ್ಷಣ ಈ ರೀತಿ ನಿಮ್ದು ಹೆಸರು, ಕಾಲೇಜಿನ ಹೆಸರು, ಆಮೇಲೆ ಯಾವಾಗ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಿ ಅಂತ ಅನ್ನೋದ್ರ ಬಗ್ಗೆ ಡೇಟಾ ಆಟೋಮೆಟಿಕ್ ಫೆಚ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಅಭ್ಯರ್ಥಿ ಹೆಸರು ಬೇಕಂತ ನಾನು ಹೈಡ್ ಮಾಡಿನಿ ಸ್ನೇಹಿತರೆ, ಪ್ರೈವಸಿ ರೀಸನ್ಗೋಸ್ಕರ ಹೈಡ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಕಾಲೇಜಿನ ಹೆಸರು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಪ್ಲೇಟೆಡ್ ಕಾಲೇಜ್ ಅಂತ ಡೇಟಾ ಫೆಚ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡ್ರಿ, ಅಪ್ಲಿಕೇಶನ್ ಆ ರೀತಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ನಿಮ್ ಕಾಲೇಜಿನ ಹೆಸರು ಬರಬೇಕಾಗಿತ್ತು, ಬಟ್ ಅಲ್ಲಿ ಅಫಿಲಿಯೇಟೆಡ್ ಕಾಲೇಜ್ ಅಂತಾನೆ ಅಪ್ಲಿಕೇಶನ್ ತಗೊಳ್ತದ. ಎಲ್ಲರದ ಅಪ್ಲಿಕೇಶನ್ ಇದೇ ರೀತಿ ತಗೊಳ್ತದ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ಬಹಳಷ್ಟು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳಷ್ಟು ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಕಾಲೇಜಿನ ಹೆಸರಿನ ಮುಂದೆ ತೋರಿಸ್ತಾ ಇಲ್ಲ, ಬ್ಲ್ಯಾಂಕ್ ಆಗಿ ತೋರಿಸ್ತಾ ಇದೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸ್ನೇಹಿತರೆ. ಅದ್ರ ಬಗ್ಗೆ ಏನು ವರಿ ಮಾಡುವಂತ ಅವಶ್ಯಕತೆ ಇಲ್ರಿ. ಯಾಕಂತಂದ್ರೆ ಅಪ್ಲಿಕೇಶನ್ ನಾವು ತುಂಬಿವಿ ಕರೆಕ್ಟ್, ಬಟ್ ಅದು ಅಕ್ನಾಲೇಜ್ಮೆಂಟ್ ಒಳಗೆ ಬಂದಿಲ್ಲ. ಅದು ಅವ್ರದ್ದು ಸಿಸ್ಟಮ್ದು ಪ್ರಾಬ್ಲಮ್ ಸ್ನೇಹಿತರೆ. ನೆಕ್ಸ್ಟ್, ಡೇಟ್ ಆಫ್ ಪಾಸಿಂಗ್ ಬಗ್ಗೆ ನೋಡೋದಾದ್ರೆ, ನೀವು ನಿಮ್ದು ಮಾರ್ಕ್ಸ್ ಕಾರ್ಡ್ ಒಳಗೆ ಡೇಟ್, ಆಮೇಲೆ ಇಲ್ಲಿಂದ ಡೇಟ್ ಮಿಸ್ ಮ್ಯಾಚ್ ಆಗ್ತಿತ್ತು ಅಂತಂದ್ರೆ ಇಲ್ಲಿ ಸಿಂಬಲ್ ಏನು ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೇಟ್ ಆಫ್ ಪಾಸಿಂಗ್ ಅನ್ನ ಚೇಂಜ್ ಮಾಡಬಹುದು. ಆದ್ರೆ ಕಾಲೇಜ್ ನೇಮ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ಬರುವುದಿಲ್ಲ ಸ್ನೇಹಿತರೆ.
ಮಾಡಿ. ಇದು ಸ್ಟೆಪ್ ಆದಮೇಲೆ ನೀವು ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡೋದಿರ್ತದೆ, ಅಂದರೆ ಡೊಮಿಸಿಲ್ ವೆರಿಫಿಕೇಷನ್ ಇರ್ತದೆ. ಇಲ್ಲಿ ನೀವು 4 ಆಪ್ಷನನ್ನು ಕಾಣಬಹುದು. ಡಿಗ್ರಿ, CET, ರೇಷನ್ ಕಾರ್ಡ್, ಆಮೇಲೆ ಇನ್ನೊಂದು ಡಿಪ್ಲೊಮಾ ಇರಬಹುದು. ಆ 4 ಆಪ್ಷನ್ ಒಳಗೆ ರೇಷನ್ ಕಾರ್ಡ್ ಅಂತ ಭಾಳ ಜನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ರೇಷನ್ ಕಾರ್ಡ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಡ್ರಿ, ಯಾಕಂದ್ರೆ ಡೇಟಾ ಆಟೋಮೆಟಿಕ್ ಫೆಚ್ ಆಗ್ತಾ ಇಲ್ಲ. ಹಾಗಾಗಿ ನೀವು ಡಿಗ್ರಿ ಮುಗಿಸಿದವ್ರು ಇದ್ರಿ ಅಂತಂದ್ರೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಡಿಪ್ಲೊಮಾ ಮುಗಿಸಿದವ್ರು ಇದ್ರಿ ಅಂತಂದ್ರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಡಿಪ್ಲೊಮಾ ಅಥವಾ ಡಿಗ್ರಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ PUC ಪಾಸಿಂಗ್ ಇಯರ್ ಹಾಕ್ರಿ. ನೆಕ್ಸ್ಟ್ ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರ್ ಹಾಕ್ರಿ. ವಿದ್ಯಾರ್ಥಿ ಹೆಸರು ಆಟೋಮೆಟಿಕ್ ಫೆಚ್ ಆಗ್ತದೆ. ನೆಕ್ಸ್ಟ್ ಸೇಮ್ SSLC ಪಾಸಿಂಗ್ ಯಾವಾಗ ಪಾಸ್ ಆಗಿರಂತ ಅನ್ನೋದು SSLC ಪಾಸಿಂಗ್ ಇಯರ್ ಹಾಕ್ರಿ. ಆಮೇಲೆ SSLCದ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ನೇಮ್ ಆಟೋಮೆಟಿಕ್ ಫೆಚ್ ಆಗ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಕಮ್ಯುನಿಕೇಶನ್ ಅಡ್ರೆಸ್ ಅನ್ನು ತುಂಬಬೇಕು. ಇಲ್ಲಿ ಬಾಕ್ಸ್ನಾಗ ನಿಮ್ಮ ಮೊಬೈಲ್ ನಂಬರ್ ಅನ್ನ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿದ ತಕ್ಷಣನೇ ಈ ರೀತಿ ಒಂದು OTP ಜನರೇಟ್ ಆಗ್ತದೆ. ನಿಮ್ಮ ಮೊಬೈಲಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಈ ಬಾಕ್ಸ್ನಾಗ ತುಂಬಿ ಇಲ್ಲಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಅಂತ ಬರಬೇಕು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಸೇಮ್ ಮೊಬೈಲ್ ನಂಬರ್ ಯಾವ ರೀತಿ ವೆರಿಫೈಡ್ ಮಾಡಿರಲ್ಲ ಅದೇ ರೀತಿ ನಿಮ್ದು ಇಮೇಲ್ ಐಡಿಯನ್ನು ಜಿಮೇಲ್ ಐಡಿಯನ್ನು ಇಲ್ಲಿ ತುಂಬ್ರಿ. ಜಿಮೇಲ್ ID ತುಂಬಿದ ತಕ್ಷಣ ಒಂದು OTP ನಿಮ್ದು ಮೇಲ್ ಐಡಿಗೆ ಹೋಗ್ತದೆ. ಆ OTP ಆಗ್ಲೇ ಹೇಳ್ದಂಗೆ ಈ ಬಾಕ್ಸ್ನಾಗ ತುಂಬಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡೋದು. ಈ ಸ್ಟೆಪ್ ಆದಮೇಲೆ ನಿಮಗೆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡೋದಿರ್ತದೆ. ಇಲ್ಲಿ ನಿಮ್ದು ಕ್ಯಾಟಗರಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SCನೋ STನೋ OBCನೋ ಜನರಲ್ ಯಾವುದು ಕ್ಯಾಟಗರಿ ಅಂತ ಈ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇದಾದಮೇಲೆ ನೆಕ್ಸ್ಟ್ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿ ಏನಂತ ಕೇಳೋಣ, ಅಂದ್ರೆ ಅಂಗವಿಕಲ ಅಭ್ಯರ್ಥಿ ಏನಂತ ಕೇಳೋಣ, ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಇದು ಆದಮೇಲೆ ಇಲ್ಲಿ ಅಟ್ಯಾಚ್ ಅನೆಕ್ಷರ್ ಅಂತ ಕಾಣ್ತಾ ಇದೆಯಲ್ಲ, ಈ ಅಟ್ಯಾಚ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡಿ. ಅಟ್ಯಾಚ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪ್ರೊಸೆಸಿಂಗ್ ಆಗ್ತದೆ. ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆದಮೇಲೆ ನಿಮ್ದೇನಂತಂದ್ರೆ ಈ ರೀತಿ ಅಕನಾಲೇಜ್ಮೆಂಟ್ ಜನರೇಟ್ ಆಗ್ತದೆ. ಇಲ್ಲಿ ನೋಡ್ರಿ ಅರ್ಜಿ ಸಂಖ್ಯೆ ಇನ್ನೂ ಐತಿ, ನಾನು ಬೇಕಂತ ತೆಗೆದಿನಿದೆ. ಅರ್ಜಿ ಸಂಖ್ಯೆ ಈ ರೀತಿ ಅಕನಾಲೇಜ್ಮೆಂಟ್ ಜನರೇಟ್ ಆಗ್ತದೆ. ಅದರೊಳಗೆ ಯಾವಾಗ ನೀವು ಅಪ್ಲಿಕೇಶನ್ ಸಲ್ಲಿಸಿರಿ, ಯಾವ ಯೋಜನೆಗೆ ಸಲ್ಲಿಸಿರಿ, ನಿಮ್ದು ಹೆಸರು ಪ್ರತಿಯೊಂದನ್ನು ಇಲ್ಲಿ ಫೆಚ್ ಆಗ್ತದೆ ಸ್ನೇಹಿತರೆ. ಫೆಚ್ ಆದಮೇಲೆ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸೇವ್ ಆ್ಯಸ್ PDF ಅಂತ ಇರ್ತದೆ ನೋಡ್ರಿ ಸ್ನೇಹಿತರೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಸೇವ್ ಮಾಡಿಕೊಡ್ರಿ. ನೆಕ್ಸ್ಟ್ ಇದು ಆದಮೇಲೆ ಒನ್ ಟೈಮ್ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಡ್ರಿ. ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 4 ಆಪ್ಷನ್ಸ್ ಬರ್ತಾವೆ. ಫಸ್ಟ್ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಹಾಕ್ರಿ. ಗೆಟ್ ಡೇಟಾದ ಮೇಲೆ ಕ್ಲಿಕ್ ಮಾಡಿರಿ. ಗೆಟ್ ಡೇಟಾದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಸ್ಟೇಟಸ್ ತೋರಿಸ್ತದೆ. ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಏನದ ಅಂಡರ್ ಪ್ರೊಸೆಸ್ ಅಂತ ಈ ರೀತಿ ತೋರಿಸ್ತದೆ ಸ್ನೇಹಿತರೆ. ಇನ್ನೊಮ್ಮೆ ನೀವು ಅಪ್ಲಿಕೇಶನ್ ಕೂಡ ಪ್ರಿಂಟ್ ತೊಗೊಳ್ಬೋದು ಸ್ನೇಹಿತರೆ. ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ಮ್ ಅದಲ್ಲ, ಈ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ನೀವು ಅಕ್ನಾಲೇಜ್ಮೆಂಟನ್ನು ಪ್ರಿಂಟ್ ಮಾಡ್ಕೊಳ್ಬಹುದು. ಡಿಸೆಂಬರ್ 26ರಿಂದ ಜನವರಿ 1 ತನಕ ಒಟ್ಟಾರೆಯಾಗಿ ಯುವ ನಿಧಿಗೆ 19,392 ಅರ್ಜಿಗಳು ಮಾತ್ರ ಸಬ್ಮಿಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಯಾಕೆ ಇಷ್ಟೊಂದು ಕಡಿಮೆ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗ್ಯಾವ ಅಂತಂದ್ರೆ ಆ ಕಂಡೀಷನ್ ಆ ರೀತಿ ಅದಾವ್ರಿ. ಬಹಳಷ್ಟು ಜನ ಈ ಯೋಜನೆಗೆ ಎಲಿಜಿಬಲ್ ಆಗೋದಿಲ್ಲ. ಅದಕ್ಕಾಗಿ ಬಹಳಷ್ಟು ಕಡಿಮೆ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಇದಿಷ್ಟು ಈ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಆಮೇಲೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.